ಎಲ್ಲರಿಗೂ ನಮಸ್ಕಾರ. ಕಳೆದ ಮಂಗಳವಾರ ಸೂರಜ್ ಸ್ಕೂಲಿಂದ ಬಂದ ತಕ್ಷಣ, ಅಮ್ಮ, ನಾಳೆ ಸ್ಕೂಲಲ್ಲಿ ಫೈರ್ಲೆಸ್ ಕುಕಿಂಗ್ ಕಾಂಪಿಟೇಷನ್ ಇದೆ, ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅದಕ್ಕೆ ಹೆಸರು ಕೊಟ್ಟಿದ್ದೀನಿ ಅಂತ ಅಂದ. ಏನು ಫುಡ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ, ಫ್ರೂಟ್ ಸಲಾಡ್ ಮಾಡ್ತೀನಿ, ಅಜ್ಜಿ ಹೇಳ್ಕೊಟ್ಟಿದೆಯಲ್ಲ ಹಾಗೆ, ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಹಣ್ಣನ್ನು ಹಚ್ಚಿ ರೆಡಿ ಮಾಡಿಕೊಡು ಅಂತ ಹೇಳ್ದ. ಆಯಿತು ಅಂತ ಅಂದೆ. ಮಂಗಳವಾರ ಸಂತೆ ಇದ್ದ ಕಾರಣ ಅವ್ರ ಅಜ್ಜಿ ಜೊತೆ ಹೋಗಿ ಎಲ್ಲ ಹಣ್ಣನ್ನು ಸಂಜೆನೆ ತಂದಿಟ್ಟ. ಅಮ್ಮ, ಗಾರ್ನಿಷಿಂಗ್ ಹೇಗೆ ಮಾಡಲಿ ಅಂತ ಕೇಳಿದ್ದಕ್ಕೆ, ಏನೋ ಮಾಡು, ನಿನಗೆ ಈಸಿ ಆಗೋ ಥರ ಇದ್ದರೆ ಸಾಕು, ಹಾಗೆ ಏನಾದರೂ ಮೆಸೇಜ್ ಹೇಳು ಅಂತ ಹೇಳಿದೆ. ಬೆಳಿಗ್ಗೆ ಎದ್ದು ಎಲ್ಲ ಹಣ್ಣನ್ನು ಹಚ್ಚಿ ರೆಡಿ ಮಾಡಿಕೊಡೋ ಕೆಲಸ ನನ್ನದಾಗಿತ್ತು. ಹೇಗೋ ಕಷ್ಟಪಟ್ಟು ಯೂಟ್ಯೂಬಲ್ಲಿ ನೋಡಿ ಕ್ಯಾರೆಟಲ್ಲಿ ಫ್ಲವರ್ ಮಾಡಿಕೊಟ್ಟೆ. ಆದರೆ ನನ್ನ ಚಿಂತೆ, ಬೆಳಿಗ್ಗೆ 7 ಗಂಟೆಗೆ ಹಚ್ಚಿಟ್ಟಿದ್ದಂಥ ಈ ಹಣ್ಣುಗಳು ಮಧ್ಯಾಹ್ನದವರೆಗೂ ಫ್ರೆಶ್ ಇರುತ್ತಾ ಅಂತ. ಟೋಟಲ್ಲಾಗಿ ಅವನು ಕೊಟ್ಟ ಪ್ರೆಸೆಂಟೇಷನ್ ಹೀಗೆ ಬಂದಿದೆ. ಅವಾಯ್ಡ್ ಪ್ಲಾಸ್ಟಿಕ್ ಅನ್ನೋ ಕಾನ್ಸೆಪ್ಟ್ ಅವನದಾಗಿತ್ತು. ಜೊತೆಗೆ 5 ಕಾರ್ಡ್ಸ್ ರೆಡಿ ಮಾಡಿ, ಅವಾಯ್ಡ್ ಪ್ಲಾಸ್ಟಿಕ್, ನೋ ಜಂಕ್ಸ್, ಈಟ್ ಹೆಲ್ದಿ, ಡ್ರಿಂಕ್ ಮೋರ್ ವಾಟರ್ ಅಂತ ಬರೆದಿದ್ದಾನೆ. ಬಂದ ತಕ್ಷಣ ಕೇಳಿದೆ, ಹೇಗಿತ್ತು ಕಾಂಪಿಟೇಷನ್ ಅಂತ ಅಂದ. ಅಮ್ಮ, ನಾವು ಮಾಡಿದ್ದು ಎಲ್ಲರೂ ಚೆನ್ನಾಗಿದೆ ಅಂದರು, ಎಲ್ಲರಿಗೂ ಇಷ್ಟ ಆಯಿತು, ಈವನ್ ಪ್ರಿನ್ಸಿಪಲ್ ಸರ್ ಕೂಡ ಚೆನ್ನಾಗಿದೆ ಅಂತ ಅಂದರು, ಆದರೆ ಪ್ರೈಸ್ ಸಿಕ್ಕಿಲ್ಲ ಅಂತ ಅಂದ. ಪರವಾಗಿಲ್ಲ ಬಿಡು, ಬಹುಮಾನ ಸಿಕ್ಕಿಲ್ಲ ಅಂದರೂ ಪ್ರಶಂಸೆ ಸಿಕ್ಕಿದೆ ಅಲ್ವಾ, ನೀನು ಎಲ್ಲರಿಗಿಂತ ವಿಭಿನ್ನವಾಗಿ ಏನೂ ಮಾಡಿದ್ದೆ ಅಲ್ವಾ, ಸಾಕು ಅಂತ ಅಂದೆ. ಶಾಲೆಯಲ್ಲಿ ಈ ರೀತಿಯ ಆ್ಯಕ್ಟಿವಿಟೀಸ್ ನಡೀತಾ ಇದ್ದರೆ ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಹೆಚ್ಚು ಸಮಯ ಕಳೀತಾರೆ, ತುಂಬ ಖುಷಿಯಾಗಿರ್ತಾರೆ. ಟೀಚರ್ಸ್ ಜೊತೆ, ಶಾಲೆ ಜೊತೆ ಇರೋ ಸಂಬಂಧ ಇನ್ನೂ ಗಟ್ಟಿ ಆಗುತ್ತೆ. ದೊಡ್ಡೋರಾಗಿರೋ ನಮಗೆ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿರೋ ಮಾರ್ಕ್ಸ್ ನೋಡಿದಾಗೋ ಖುಷಿಗಿಂತ ಫ್ರೆಂಡ್ಸ್ ಜೊತೆ ಶಾಲೆಯಲ್ಲಿ ಕಲಿತಾ ಆಡಿದ ನೆನಪುಗಳೇ ಹೆಚ್ಚು ಖುಷಿ ಕೊಡುತ್ತೆ ಅಲ್ವಾ? ಅಂಥ ಖುಷಿ ಕ್ಷಣಗಳು ನಮ್ಮ ಮಕ್ಕಳ ಬಾಳ ಪುಟ್ಟಿಯಲ್ಲಿ ಹೆಚ್ಚಾಗಿ ಇರಲಿ ಅನ್ನೋದೇ ನನ್ನ ಆಸೆ. ಇಂತಹ ಸುಮಧುರ ಕ್ಷಣಗಳನ್ನು ಕಲ್ಪಿಸುವಂತಹ ಶಾಲೆಗೆ, ಕಮಿಟಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.